ಓ ಬೆಳಿಗ್ಗೆ ಸಂಜೆವರೆಗೂ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಆಕ್ಚುಲಿ. ಸೊ ಇಲ್ಲಿ ಅಮ್ಮನ್ ಕ್ಷೇತ್ರಕ್ಕೆ ಬಂದಾಗಿಂದ ನಿಮಗೆ ಕುಡಿಬೇಕು ಅಂತ ಅನ್ನಿಸ್ತಿಲ್ಲ? ಇಲ್ಲ ಇಲ್ಲ ಅವರು ಮೊದಲನೇ ವಾರದಲ್ಲೇ ಅವ್ರು ಎಲ್ಲೂ ಹೋಗ್ಲಿಲ್ಲ, ಮತ್ತೆ ಡ್ರಿಂಕ್ಸ್ ಮಾಡಕ್ಕೆಲ್ಲ ಹೋಗ್ಲಿಲ್ಲ ಅವರು. ಇವಾಗ ಪರವಾಗಿಲ್ವಾ ಹಾಗಿದ್ರೆ? ಪರವಾಗಿಲ್ಲ. ನಮಸ್ಕಾರ ಬೆಂಗಳೂರು. ಹೌದು, ನಾವಿವತ್ತು ಬಂದಿದ್ದು ಶ್ರೀ ಕ್ಷೇತ್ರ ಕಾಟೇರಮ್ಮನವರ ದೇವಸ್ಥಾನ ಕಂಬಳಿಪುರ. ಹೌದು, ಹೇಗೆ ಇಲ್ಲಿಗೆ ಬರೋದು ಅಂತ ನೋಡೋದಾದ್ರೆ ನೀವು ಬೆಂಗಳೂರಿನ ಹೊಸಕೋಟೆಯಲ್ಲಿ ಪ್ರತಿ 5 ನಿಮಿಷಕ್ಕೂ ಒಂದೊಂದು ಬಸ್ಸು ಇಲ್ಲಿ ಸಿಗುತ್ತೆ ನಿಮಗೆ. ಆ ಬಸ್ಸು ನೇರವಾಗಿ ಅಮ್ಮನವರ ಕ್ಷೇತ್ರದ ಬಾಗಿಲಿಗೆ ಕರ್ಕೊಂಡೋಗಿ ಬಿಡುತ್ತೆ. ಮತ್ತೆ ರಿಟರ್ನ್ ಬರೋದಕ್ಕೂ ಅಷ್ಟೇ ಆ ಕ್ಷೇತ್ರದ ಬಾಗಿಲಲ್ಲೇ ನಿಮಗೆ BMTC ಬಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಆರಾಮಾಗಿ ನೀವು ಹೋಗಿ ಬರ್ಬೋದು. ಈ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾವಿರಾರು ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇದೆ. ಕಾರಣ ಏನ್ ಗೊತ್ತಾ? ನೀವು ಬಹಳ ದಿನದಿಂದ ನರಳ್ತಾ ಇರುವಂತಹ ಕಷ್ಟ, ಅನುಭವಿಸ್ತಿರುವಂತಹ ದುಃಖ, ವ್ಯಾತನೆ, ಅನ್ಕೊಂಡಿರುವಂತಹ ಕೆಲಸ ಆಗ್ತಾ ಇಲ್ವಾ, ಹಣಕಾಸು ವಿಚಾರ ಆಗ್ಬೋದು, ಸಂತಾನ ಸಮಸ್ಯೆ ಆಗ್ಬೋದು, ಕೋರ್ಟ್ ಕೇಸ್ ಆಗ್ಬೋದು, ಮನೆಯಲ್ಲಿ ಹಲವಾರು ಮನುಷ್ಯನ ಜೀವನ ಅಂದ್ಮೇಲೆ ಸಾವಿರಾರು ಸಂಕಷ್ಟಗಳು ಇದ್ದೇ ಇರುತ್ತೆ ರೀ. ಜೀವನದಲ್ಲಿ ಯಾರಿಗೆ ತಾನೇ ಕಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ರು ಕೂಡ ಇದೇ ತರ ಕಷ್ಟಗಳಲ್ಲಿ ನರಳ್ತಾ ಇದ್ದೀರಾ. ಎಷ್ಟು ಜಾಗಗಳನ್ನ ಸುತ್ತಾಡ್ಕೊ ಬಂದ್ವಿ, ಆದ್ರೂ ನಮ್ಗೆ ಪರಿಹಾರ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನಮ್ಮ ಅಮ್ಮನವರ ಕ್ಷೇತ್ರ ಶ್ರೀ ಕ್ಷೇತ್ರ ಕಾಟೇರಮ್ಮನವರ ಕ್ಷೇತ್ರ ಕಂಬಳಿಪುರ ಹೊಸಕೋಟೆ ಹತ್ರ ಇರುವಂಥದ್ದು. ನೀವು ಈ ಕ್ಷೇತ್ರಕ್ಕೆ ಬರೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಸಹ ಅಂತ್ಯವನ್ನ ಕಾಣಬಹುದು. ಹೇಗೆ ಅಂತೀರಾ? ನೀವಿಲ್ಲಿ ನೋಡ್ತಾ ಇರ್ಬೋದು, ತೆಂಗಿನಕಾಯಿಯ ಮುಡುಪನ್ನ ಆಲದ ಮರಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಸಿಕ್ಕಾಬಟ್ಟೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಸಿಕ್ಕಾಬಟ್ಟೆ ಕಟ್ಟಿರುವಂಥದ್ದು. ಕಾರಣ ಇಷ್ಟೇ, ಈ ಒಂದು ಕ್ಷೇತ್ರಕ್ಕೆ ಹಲವಾರು ಭಾಗಗಳಿಂದ, ಆಂಧ್ರದಿಂದ ಬರ್ತಾ ಇದ್ದಾರೆ, ತಮಿಳುನಾಡಿಂದ ಬರ್ತಾ ಇದ್ದಾರೆ, ಅನಂತಪುರಮಿಂದ ಬರ್ತಾ ಇದ್ದಾರೆ, ಬೆಂಗಳೂರಿನ ಎಲ್ಲಾ ಮೂಲೆಯಿಂದ ಬರ್ತಿದ್ದಾರೆ. ಹೀಗೆ ಎಲ್ಲಾ ಭಾಗಗಳಿಂದಲೂ ಸಹ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅಂತ್ಯವನ್ನ ಕಂಡ್ಕೋತಿದ್ದಾರೆ. ಅದರಲ್ಲಿ ಮೊದಲ ವಿಧಾನ ಅಂದ್ರೆ ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಕಾಟೇರಮ್ಮನವರ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಅಂಶ ಏನಪ್ಪಾ ಅಂತಂದ್ರೆ, ತೆಂಗಿನಕಾಯಿ ಮುಡುಪನ್ನ ಈ ಒಂದು ಆಲದ ಮರಕ್ಕೆ ಕಟ್ಟೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹ ಪರಿಹಾರವಾಗುತ್ತೆ ಈ ವ್ರತವನ್ನ ಮಾಡೋದ್ರಿಂದ. ಅದರ ಜೊತೆಗೆ ನಿಮಗೆ ಸಂತಾನ ಭಾಗ್ಯ ಸಿಗ್ತಾ ಇಲ್ವಾ? ಎಲ್ಲ ಆಸ್ಪತ್ರೆಗಳನ್ನ ಸುತ್ತಾಡ್ಕೊಂಡು ಬಂದ್ರು ಸಹ ನಿಮ್ಗೆ ಸಂತಾನ ಆಗ್ತಾ ಇಲ್ವಾ? ಹಾಗಿದ್ರೆ ಒಮ್ಮೆ ಅಮ್ಮನವರ ಕ್ಷೇತ್ರಕ್ಕೆ ನಂಬಿಕೆ ಇಟ್ಟು ಭಕ್ತಿಯಿಂದ ಬಂದು ನೀವು ಅಮ್ಮನವರ ಕ್ಷೇತ್ರಕ್ಕೆ ಬನ್ನಿ, ಸಂತಾನ ಭಾಗ್ಯ ಸಿಗುತ್ತೆ ನಿಮ್ಗೆ. ಹೇಗೆ ಅಂತೀರಾ? ಈ ತರ ಒಂದು ಮುಡಿಪಿನ ಜೊತೆಗೆ ಈ ತೊಟ್ಟಿಲನ್ನ ನೀವು ನೋಡ್ತಾ ಇರ್ಬೋದು, ತೊಟ್ಟಿಲನ್ನು ಸಹ ಕಟ್ಟಿದ್ದಾರೆ. ಮುಡುಪು, ಅದರ ಜೊತೆಗೆ ತೊಟ್ಟಿಲು, ಇದನ್ನು ಸಹ ಕಟ್ಟೋದ್ರಿಂದ ನಿಮ್ಗೆ ಸಂತಾನ ಭಾಗ್ಯ ಲಭಿಸುತ್ತೆ. ಅದಷ್ಟೇ ಅಲ್ಲ, ನೀವು ಇಷ್ಟಪಟ್ಟವ್ರು ನಿಮಗೆ ಸಿಗ್ಬೇಕಾ, ಬಹಳ ಪ್ರೀತಿ ಮಾಡ್ತಿದ್ದೀರಾ, ಅವ್ರು ನನಗೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಬಹಳ ದಿನಗಳಿಂದ ಅನ್ಕೊಂಡಿರುವಂತ ಕೆಲಸ ಆಗ್ತಿಲ್ವಾ, ಮತ್ತೆ ನೀವು ಮಾಡ್ತಿರೋಂಥ ವ್ಯವಹಾರ ಕೈ ಹತ್ತುತ್ತಿಲ್ವಾ, ಈ ತರ ಇದ್ದಾಗಲೂ ಸಹ ಒಂದು ಚೀಟಿಯನ್ನ ತಗೊಂಡು ಅದರಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನಾಗ್ಬೇಕು ಅದನ್ನ ಅನ್ಕೊಂಡು ಬರೆದು ಆ ಒಂದು ಮುಡಿಪು, ತೆಂಗಿನಕಾಯಿಯ ಮುಡುಪು, ಅದರ ಜೊತೆಗೆ ಚೀಟಿಯನ್ನ ಇಟ್ಟು ನೀವು ಆ ಮುಡುಪನ್ನ 9 ವಾರಗಳ ಕಾಲ ಈ ಕ್ಷೇತ್ರದಲ್ಲಿ ಬಂದು ಕಟ್ಟೋದ್ರಿಂದ ನಿಮಗೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು, ಅಂದುಕೊಂಡಂತಹ ಕೆಲಸ, ತಾಯಿಯಾಗುವ ಭಾಗ್ಯ, ತಂದೆಯಾಗುವ ಭಾಗ್ಯ ಎಲ್ಲವೂ ಸಹ ನಿಮ್ಮದಾಗುತ್ತೆ. ಇನ್ನು ನಿಮ್ಮ ತಂದೆ, ನಿಮ್ಮ ಗಂಡ, ನಿಮ್ಮ ಅಣ್ಣ ಕುಡಿತದ ಚಟಕ್ಕೆ ದಾಸರಾಗಿದ್ದಾರ? ಹಲವಾರು ವರ್ಷಗಳಿಂದ ಈ ಕುಡಿತದ ಚಟಕ್ಕೆ ಅವರು ದಾಸರಾಗಿ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಿಲ್ವಾ? ನಿಮ್ಮ ಗಂಡ ನಿಮಗೆ ಟಾರ್ಚರ್ ಕೊಡ್ತಿದಾರ, ತೊಂದರೆ ಕೊಡ್ತಿದಾರ? ಹಾಗೆ ನಿಮ್ಮ ತಂದೆ ನಿಮಗೆ ಮನೆಯ ಜವಾಬ್ದಾರಿ ನಿರ್ವಹಿಸ್ತಾ ಇಲ್ವಾ? ನಿಮ್ಮ ಅಣ್ಣನು ಸಹ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ದಿರಾ ಈ ಕುಡಿತದ ಚಟಕ್ಕೆ ದಾಸರಾಗಿ ಬೀದಿಯಲ್ಲಿ ಬಿದ್ದಿದ್ದಾರ? ಇದಕ್ಕೂ ಸಹ ಶ್ರೀ ಕ್ಷೇತ್ರ ಕಾಟೇರಮ್ಮನವರ ಕ್ಷೇತ್ರದಲ್ಲಿ ಶಾಶ್ವತ ಪರಿಹಾರವಿದೆ. ತುಂಬಾ ಸರಳವಾದ ಪರಿಹಾರ ಇದಾಗಿರುತ್ತೆ. ಈ ಒಂದು ಸಮಸ್ಯೆಗೆ ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಸಹ ಭಕ್ತಾದಿಗಳ ದಂಡೆ ಹರಿದು ಬಂದು ತಮ್ಮ ಕುಡಿತದ ಚಟಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಹೆಂಡತಿ ಮಕ್ಕಳು, ತಮ್ಮ ತಂದೆ ತಾಯಿ, ತಮ್ಮ ಪರಿವಾರದ ಜೊತೆ ಸುಖವಾದ ಸಂಸಾರವನ್ನ ಮಾಡ್ತಿದ್ದಾರೆ. ಅಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಅಂತಹ ಕೆಲವು ಉದಾಹರಣೆಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನಾನು ಬೆಳಗ್ಗೆ ಆದರೆ ಎದ್ದುಬಿಟ್ಟು ಎಣ್ಣೆ ಕೊಡ್ತಾ ಇದ್ದೆ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇದೇ ಬರೀ ಎಣ್ಣೆ ಕುಡಿಯೋದೆ ಸಂಪಾದನೆ. ಎಲ್ಲರೂ ಹೋದ್ರೆ ಕಾಸು ಬರ್ತದೆ,
ಎಣ್ಣೆ ಕುಡಿಯೋದು ಅಷ್ಟೇ. ಇವಾಗ ಇಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿಗಿನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಓಕೆ, ಈ ಕ್ಷೇತ್ರ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಮೇಡಮ್ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದ್ರಾ? ಮುಂಚೆ ಎಷ್ಟು ವರ್ಷದಿಂದ ಕುಡಿತಾ ಇದ್ರಿ ನೀವು? ಮೇಡಮ್ ಇಲ್ಲಿ ಒಂದು 2 ವಾರದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. 2 ವಾರದಿಂದ ಬರ್ತಾ ಇದ್ದೀರಾ. ಮುಂಚೆ ಎಷ್ಟು ವರ್ಷದಿಂದ ಕುಡಿತಾ ಇದ್ರಿ ಸರ್ ನೀವು? ನಾನು ಒಂದು 15, ನನ್ನ ಏಜ್ 15 ವರ್ಷ, ಅವಾಗಿಂದ ಕುಡಿತಾ ಇದ್ದೀನಿ ಮೇಡಮ್. ಇಲ್ಲಿಗೆ ಬಂದ್ಬಿಟ್ಟು ಅದ್ರ ಮೇಲೆ ಇದೇ ಆಸೆ ಇಲ್ಲ ನನಗೆ ಇವಾಗ. ಅದ್ರ ಬಗ್ಗೆ ಆಸಕ್ತಿನೇ ಬರ್ತಾ ಇಲ್ಲ ಮೇಡಮ್. ಅದು ಎಣ್ಣೆ ಅಂದ್ರೇನೆ ಇದು ವಾಮಿಟ್ ಬರ್ತದೆ, ಹಂಗಾಗ್ಬಿಟ್ಟಿದೆ ನನಗೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಚೆನ್ನಾಗಿದ್ದೀನಿ, ಆರಾಮಾಗಿ ಬರ್ತಾ ಇದ್ದೀನಿ ಅಷ್ಟೇ ಮೇಡಮ್. ಡ್ರಿಂಕ್ಸ್ ತುಂಬಾ ಕುಡಿತಿದ್ದಾರೆ. ಎಷ್ಟು ವರ್ಷದಿಂದ ಕುಡಿತಾ ಇದ್ರು ಮುಂಚೆಯಿಂದ? ಫಾರ್ 12 ಇಯರ್ಸ್ ಅಂತ. 12 ವರ್ಷದಿಂದ ಕುಡಿತಾ ಇದ್ರು. 12 ವರ್ಷದಿಂದ ಓಕೆ, ಈಗ ಅಮ್ಮನ ಕ್ಷೇತ್ರಕ್ಕೆ ಎಷ್ಟನೇ ಸರಿ ಬರ್ತಿದ್ದೀರಾ? ಇದು 2ನೇ ಟ್ರಿಪ್ ಬರ್ತಾ ಇದ್ದೀವಿ. ಹಾಗಾದ್ರೆ ಈ ಕ್ಷೇತ್ರ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ನಾವು ಈ ತರ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಅಂತಿದ್ರು, ಅದರಿಂದ ಕೇಳಿ ಬಂದಿದ್ದೀವಿ. ಅಮ್ಮನ ಮೇಲೆ ಭಾರ ಹಾಕಿದ್ದೀವಿ. 1 ವಾರದಿಂದ ಅಂತದೇನು ಇಲ್ಲ, ಪರವಾಗಿಲ್ಲ ಮೇಡಮ್, ಚೆನ್ನಾಗಿದ್ದಾರೆ. ಫಸ್ಟ್ ವಾರ ಬಂದೆ, ನಡೆಯಕ್ಕೆ ಆಗ್ತಾ ಇಲ್ಲ, ಹಿಡ್ಕೊಂಡು ಬಂದರು. ನೆಕ್ಸ್ಟ್ ವಾರ ಬಂದು ನಾನೇ ನಡ್ಕೊಂಡು ಬಂದೆ. 3ನೇ ವಾರ ಪರವಾಗಿಲ್ಲ. ಈ ವಾರ ಇನ್ನೂ ಸ್ವಲ್ಪ ಪರವಾಗಿಲ್ಲ. നല്ല ಚೆನ್ನಾಗಿ ಊಟ ಮಾಡ್ತೀನಿ. ಸ್ವಲ್ಪ ಸ್ಟ್ರೆಂತ್ ಕಾಲು ಕೈ ಬರ್ತಾಯಿದೆ. ಬಾಡಿ ಶರೀರ ಚೆನ್ನಾಗಿದೆ. ಆಕ್ಟಿವ್ ಇದ್ದೀನಿ ಇವಾಗ. ಎಲ್ಲಿಂದ ಬಂದಿರೋದು ಸರ್ ನೀವು? ನಾವು ಆಂಧ್ರದಿಂದ ಬಂದಿದ್ದೀರಾ? ಕುಪ್ಪಂ, ಓಕೆ. ಚಿತ್ತೂರು ಪಕ್ಕದಲ್ಲಿ. ಇನ್ನು ಈ ಕ್ಷೇತ್ರಕ್ಕೆ ನೀವು ಬರೋದ್ರಿಂದ ಕ್ಷೇತ್ರದ ಹಿಂದೆ, ದೇವಸ್ಥಾನದ ಹಿಂದೆನೆ ಒಂದು ಗೋಶಾಲೆ ಸಹ ಇಲ್ಲಿ ನಿರ್ಮಾಣವಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಹಲವಾರು ಜಾತಿಯ ನಮ್ಮ ದೇಶಿ ಹಸುಗಳನ್ನ ಇಲ್ಲಿ ಸಾಕಲಾಗಿದೆ. ನೀವು ಏನಾದ್ರೂ ಗೋವುಗಳಿಗೆ ದಾನವನ್ನ ಮಾಡಬೇಕಾ, ಅಥವಾ ನೀವು ಅದನ್ನ ಸಾಕ್ಬೇಕು ಅನ್ನೋಂಥ, ಅದ್ರ ಜೊತೆ ಒಂದಷ್ಟು ಕಾಲವನ್ನ ಕಳಿಬೇಕು ಅನ್ನೋ ತರ ನಿಮ್ಗೆ ಅನ್ನಿಸ್ತಾ ಇದೆಯಾ? ಖಂಡಿತ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಒಮ್ಮೆ ಭೇಟಿ ಕೊಡಿ. ಈ ಕ್ಷೇತ್ರಕ್ಕೆ ಬಂದ್ರೆ ನಿಮ್ಮ ಕಷ್ಟ, ಕಾರ್ಪಣ್ಯ, ನೋವುಗಳನ್ನ ಮರೆತು ಹೋಗಿಬಿಡುತ್ತೆ. ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ? ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಂಬಳಿಪುರದಲ್ಲಿ ನಿರ್ಮಾಣವಾಗುತ್ತಿರುವ ಪ್ರತ್ಯಂಗಿರಾ ದೇವಿಯ ದೇವಾಲಯದಲ್ಲಿ ಹಾಗೂ ಪ್ರಪಂಚದ ಅತಿ ದೊಡ್ಡ ದೇವಿ ವಿಗ್ರಹ ಅಂದ್ರೆ 252 ಅಡಿಯ ಬೃಹತ್ ವಿಗ್ರಹ ನಿರ್ಮಾಣಗೊಳ್ಳುತ್ತಿದೆ. ನಿಮಗೆ ಸಾಧ್ಯವಾದಲ್ಲಿ ಕೈ ಜೋಡಿಸಿ. ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ದೇವಿಯ ಒಂದು ವಿಗ್ರಹ, ಅದು 252 ಅಡಿಯ ವಿಗ್ರಹ ಸ್ಥಾಪನೆಗೊಳ್ತಿರೋದು ಶ್ರೀ ಕ್ಷೇತ್ರ ಕಂಬಳಿಪುರದಲ್ಲಿ ಮಾತ್ರ ವೀಕ್ಷಕರೇ. ಇನ್ನು ಅಮ್ಮನವರ ಕ್ಷೇತ್ರದಲ್ಲಿ ಮಾಟ ಮಂತ್ರದಂತಹ ಕೆಟ್ಟ ಸಮಸ್ಯೆಗಳಿಗೆ, ದೃಷ್ಟಿದೋಷ ನಿವಾರಣೆಗೆ ಪರಿಹಾರಗಳನ್ನ ಒದಗಿಸಿಕೊಡ್ಲಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಕ್ಷೇತ್ರದಲ್ಲಿ ಹೇಳೋದಿಕ್ಕೆ, ನಾನು ಹೇಳೋದನ್ನ ಕೇಳಲಿಕ್ಕೆ ಎಷ್ಟು ಚಂದ ಉಂಟಿದೆ ಅಂತೇಳಿ. ಸಾಧ್ಯವಾದರೆ ಸರ್ವರು ಸಹ ಒಮ್ಮೆ ಅಮ್ಮನವರ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಸರ್ವ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲಿರುವಂತಹ ನಂಬರ್ಗೂ ಸಹ ನೀವು ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅಂತ ಏನು ಇರೋದಿಲ್ಲ. ನೇರವಾಗಿ ನೀವು ಪ್ರತಿ ಭಾನುವಾರ ಆಗಬಹುದು, ಶುಕ್ರವಾರ ಆಗ್ಬೋದು, ಮಂಗಳವಾರ ಅಮ್ಮನವರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಮ್ಮನವರ ದರ್ಶನವನ್ನ ಪಡೆದು ಜನ್ಮವನ್ನ ಪಾವನ ಮಾಡಿಕೊಳ್ಳಿ.